ಇಂದಿಗೂ ರಾಧಾ ಕೃಷ್ಣರ ಪ್ರೀತಿ ಅಜರಾಮರ. ಕೃಷ್ಣನಿಗೆಂದೇ ಜನಿಸಿದ ರಾಧೆ ಕೊನೆಗೂ ಕೃಷ್ಣನ ಕೈ ಹಿಡಿಯದೆ ಮರಣ ಹೊಂದಿದಳು. ರಾಧೆ ಮತ್ತು ರುಕ್ಮಿಣಿ ಇಬ್ಬರೇ. ಇಲ್ಲಿದೆ ರಾಧೆಯ ರಹಸ್ಯ. ರಾಧಾ ಕೃಷ್ಣನ ಪ್ರೀತಿಗೆ ಉದಾಹರಣೆ ಎಂಬಂತೆ ಪ್ರಪಂಚದಲ್ಲಿ ಬೇರಾವ ಪ್ರೀತಿಯೂ ಇರಲು ಸಾಧ್ಯವಿಲ್ಲ. ರಾಧೆ ಕೃಷ್ಣನನ್ನು ವಿವಾಹವಾಗದೆ ತನ್ನ ಮನಸ್ಸಿನಲ್ಲಿ ಕೃಷ್ಣನಿಗೆ ಪತಿಯ ಸ್ಥಾನವನ್ನು ನೀಡಿದರೆ, ಕೃಷ್ಣ ಕೂಡ ರಾಧೆಯನ್ನು ತನ್ನ ಹೃದಯ ಪೂರ್ವಕವಾಗಿ ಸ್ವೀಕರಿಸಿದ್ದನು. ಪುರಾಣಗಳಲ್ಲಿ ಶ್ರೀಕೃಷ್ಣನನ್ನು ವಿಷ್ಣುವಿನ ಅವತಾರವೆಂದು ಹಾಗೂ ರಾಧೆಯನ್ನು ಲಕ್ಷ್ಮಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ. ಕೃಷ್ಣನಿಲ್ಲದ ರಾಧೆ ಅಪೂರ್ಣ ಮತ್ತು ರಾಧೆಯಿಲ್ಲದ ಕೃಷ್ಣ ಅಪೂರ್ಣ. ಕೃಷ್ಣನ ಜನನವನ್ನು ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಿದರೆ, ರಾಧೆಯ ಜನನವನ್ನು ರಾಧಾಷ್ಟಮಿ ಎಂದು ಆಚರಿಸಲಾಗುತ್ತದೆ. ರಾಧಾಷ್ಟಮಿಯು ಉತ್ತರ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ರಾಧೆಯ ಬಗ್ಗೆ ನೀವು ಕೇಳಿರದ ಸಾಕಷ್ಟು ವಿಷಯಗಳಿವೆ. ಈ ವಿಷಯಗಳು ರಾಧೆಯ ಜೀವನದ ಮೇಲೆ ಪ್ರಭಾವವನ್ನು ಬೀರಿದೆ. ರಾಧೆಗೆ ಸಂಬಂಧಿಸಿದ ಆ ರಹಸ್ಯಗಳವು ತಿಳಿದುಕೊಳ್ಳಿ. ರಾಧಾ ಮತ್ತು ಕೃಷ್ಣನ ಗಂಧರ್ವ ವಿವಾಹ. ಗರ್ಗ ಸಂಹಿತೆಯಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಸ್ವತಃ ಬ್ರಹ್ಮದೇವನೇ ಭೂಮಿಗೆ ಬಂದು ರಾಧಾ ಮತ್ತು ಕೃಷ್ಣನಿಗೆ ಗಂಧರ್ವ ವಿವಾಹವನ್ನು ಮಾಡಿಸಿದನೆಂದು ಹೇಳಲಾಗಿದೆ. ಕೃಷ್ಣನ ತಂದೆ ಆಗಾಗ ಕೃಷ್ಣನನ್ನು ಬಂಡೀರ್ ಗ್ರಾಮಕ್ಕೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದರು. ಆಗ ಕೃಷ್ಣ ಮತ್ತು ರಾಧೆಯ ನಡುವೆ ಪರಿಚಯ ಉಂಟಾಗುತ್ತದೆ. ಒಮ್ಮೆ ಕೃಷ್ಣ ಬಂಡೀರ್ ಗ್ರಾಮಕ್ಕೆ ಬಂದಾಗ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಮಿಂಚು ಕಾಣಿಸಿಕೊಂಡು ಭೂಲೋಕವನ್ನು ಕತ್ತಲು ಮುಚ್ಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಬ್ರಹ್ಮನು ಭೂಮಿಗೆ ಬಂದು ರಾಧಾ ಮತ್ತು ಬಾಲಾವಸ್ಥೆಯಲ್ಲಿದ್ದ ಕೃಷ್ಣನಿಗೂ ಗಂಧರ್ವ ವಿವಾಹವನ್ನು ಮಾಡಿಸಿದರೆಂಬ ಉಲ್ಲೇಖವಿದೆ. ಕೃಷ್ಣನ ಮಾವನೊಂದಿಗೆ ರಾಧೆ ವಿವಾಹ. ವಿದ್ವಾಂಸರ ಪ್ರಕಾರ ರಾಧಾಳ ಬಗ್ಗೆ ಮಹಾಭಾರತದಲ್ಲಾಗಲಿ ಅಥವಾ ಭಾಗವತ ಪುರಾಣದಲ್ಲಾಗಲಿ ಯಾವುದೇ ಉಲ್ಲೇಖವನ್ನು ಮಾಡಿಲ್ಲ. ರಾಧೆಯ ಬಗ್ಗೆ ನಾವು ಯಾವುದೇ ವಿಷಯವನ್ನು ಇವೆರಡರಲ್ಲಿ ನೋಡಲು ಸಾಧ್ಯವಿಲ್ಲ ಹಾಗೂ ಕೇಳಲು ಕೂಡ ಸಾಧ್ಯವಿಲ್ಲ. ಆದರೆ ಪದ್ಮಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣದಲ್ಲಿ ರಾಧಾರಾಣಿಯ ಕುರಿತು ಉಲ್ಲೇಖಿಸಲಾಗಿದೆ. ಇದರ ಪ್ರಕಾರ ರಾಧೆ ಬರ್ಸಾನಾದ ಋಷಭಾನು ಎನ್ನುವ ಗೋಪಿಯ ಮನೆಯಲ್ಲಿ ಜನಿಸಿದವಳು. ಇನ್ನೂ ಕೆಲವರು ರಾಧೆ ಯಮುನಾ ಬಳಿಯ ರಾವಲ್ ಗ್ರಾಮದಲ್ಲಿ ಜನಿಸಿದವಳೆಂದು ಹೇಳುತ್ತಾರೆ. ವಾಸ್ತವವಾಗಿ ರಾಧೆ ಕೃಷ್ಣನ ಮಾವನನ್ನು ವಿವಾಹವಾದಳು. ಅಂದರೆ ಕೃಷ್ಣನ ತಾಯಿ ಯಶೋದೆಯ ಸಹೋದರನಾದ ರಾಯನನ್ನು ರಾಧೆ ವಿವಾಹವಾಗುತ್ತಾಳೆ. ರಾಧಾ ಮತ್ತು ರುಕ್ಮಿಣಿ ಇಬ್ಬರೂ ಒಬ್ಬರೇ. ಕೆಲವು ವಿದ್ವಾಂಸರು ಹೇಳುವ ಪ್ರಕಾರ ರಾಧೆ ಎನ್ನುವ ಮಹಿಳೆಯೇ ಇರಲಿಲ್ಲವಂತೆ. ರಾಧಾನೇ ರುಕ್ಮಿಣಿ ಮತ್ತು ರುಕ್ಮಿಣಿಯೇ ರಾಧಾ ಎಂದು ಹೇಳಲಾಗುತ್ತದೆ. ರಾಧಾಳಿಗೆ ಯಾವುದೇ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂಬ ನಂಬಿಕೆ ಇದೆ. ರುಕ್ಮಿಣಿಯನ್ನು ಕೂಡ ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗೂ ರಾಧೆಯನ್ನು ಕೂಡ ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅಷ್ಟು ಮಾತ್ರವಲ್ಲ, ರಾಧಾ ಕೂಡ ಶುಕ್ಲ ಪಕ್ಷದಲ್ಲಿ ಜನಿಸಿದಳೆಂದು ಮತ್ತು ರುಕ್ಮಿಣಿ ಕೂಡ ಶುಕ್ಲ ಪಕ್ಷದಲ್ಲಿ ಜನಿಸಿದಳೆಂದು ಹೇಳಲಾಗಿದೆ. ಈ ಕಾರಣಕ್ಕಾಗಿ ಇಬ್ಬರೂ ಒಬ್ಬರೇ ಎಂದು ಪರಿಗಣಿಸಲಾಗುತ್ತದೆ. ರಾಧಾಕೃಷ್ಣರ ಕೊನೆಯ ಭೇಟಿ. ರಾಧಾ ಮತ್ತು ಕೃಷ್ಣ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ಈ ಬಗ್ಗೆ ರಾಧೆಯ ಮನೆಯವರಿಗೆ ವಿಷಯ ತಿಳಿದಾಗ ರಾಧಾಳನ್ನು ಬಂಧಿಸುತ್ತಾರೆ. ಕೃಷ್ಣ ರಾಧೆಯನ್ನು ಬಂಧನದಿಂದ ಮುಕ್ತಗೊಳಿಸಿ ಯಶೋದೆ ಬಳಿ ಕರೆದುಕೊಂಡು ಹೋಗುತ್ತಾನೆ. ಯಶೋದೆ ಅವರಿಬ್ಬರಿಗೂ ಬುದ್ಧಿವಾದವನ್ನು ಹೇಳಿ ಈ ರೀತಿ ಮಾಡುವುದು ಸರಿಯಲ್ಲವೆಂದು ವಿವರಿಸುತ್ತಾರೆ. ನಂತರ ರಾಧೆ ಮತ್ತು ಗರ್ಗ ಕೃಷ್ಣನ ಜನನದ ಕಾರಣವನ್ನು ತಿಳಿಸುತ್ತಾರೆ. ಕೃಷ್ಣನನ್ನು ಮಥುರಾಗೆ ಕರೆಸಿದಾಗ ರಾಧಾಳಿಗೆ ತಾನು ಮಥುರಾಕ್ಕೆ ಹೋಗಿ ಹಿಂದಿರುತ್ತೇನೆಂದು
ಭರವಸೆಯನ್ನು ನೀಡಿ ಹೋದವನು ಹಿಂದಿರುಗಿ ಬರುವುದಿಲ್ಲ. ಇದೇ ರಾಧಾ ಮತ್ತು ಕೃಷ್ಣನ ಕೊನೆಯ ಭೇಟಿಯಾಗಿತ್ತು. ರಾಧೆಯ ದೇಹ ತ್ಯಾಗ. ರಾಧೆ ಭೂಮಿಯನ್ನು ತೊರೆಯುವ ಮುನ್ನ ಕೃಷ್ಣನನ್ನು ಭೇಟಿಯಾಗಬೇಕೆಂದು ಆಸೆ ಹೊಂದಿದ್ದಳು. ರಾಧೆ ಕೃಷ್ಣನ ಮುರಳಿ ರಾಗವನ್ನು ಅಥವಾ ಕೊಳಲಿನ ನಿನಾದವನ್ನು ಕೇಳಿ ಭೂಮಿಯನ್ನು ತೊರೆಯಲು ಇಷ್ಟಪಡುವುದಾಗಿ ಕೃಷ್ಣನಿಗೆ ತಿಳಿಸುತ್ತಾಳೆ. ಕೃಷ್ಣ ನಂತರ ಮುರಳೀಧರನಾಗಿ ಗೋಲೋಕಕ್ಕೆ ಬರುತ್ತಾನೆ. ರಾಧೆಯು ತನ್ನ ಆಸೆಯಂತೆ ಮುರಳೀನಾದವನ್ನು ಕೇಳಿ ದೇಹವನ್ನು ತ್ಯಜಿಸುತ್ತಾಳೆ. ತನ್ನ ಪ್ರೇಯಸಿಯ ಮರಣವನ್ನು ಸಹಿಸದ ಕೃಷ್ಣ ಕೊಳಲನ್ನು ಮುರಿದು ಪೊದೆಗೆ ಎಸೆಯುತ್ತಾನೆ. ಅಂದಿನಿಂದ ಕೃಷ್ಣನು ಕೊಳಲೂದುವುದನ್ನು ನಿಲ್ಲಿಸುತ್ತಾನೆ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.